ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಅಷ್ಟು ಚೆನ್ನಾಗಿ ತುಂಬೋಯ್ತು ಆ ಒಂದು ದೃಶ್ಯಗಳು ಕಂಡಾಗ. ಇದು ಹಾಗೆ ಎಲ್ರಿಗೂ ಆಗ್ಬೇಕು, ಎಲ್ಲರೂ ಇದೇ ರೀತಿ ಸೂಪರ್ ಅನ್ನೋ ಹಾಗೆ ಆಗ್ಬೇಕು. ಈ ಸೂಪರ್ ಅಂತ ಅನ್ನೋ ಹಾಗೆ ಆಗ್ಬೇಕಾದ್ರೆ ನಮ್ಮ ಜನರು ಚಿತ್ರರಂಗಕ್ಕೆ ಬರಬೇಕು, ಚಿತ್ರಕ್ಕೆ ಚಿತ್ರಮಂದಿರದಲ್ಲಿ ಬರಬೇಕು, ಬಂದು ಚಿತ್ರ ನೋಡಬೇಕು, ಯಶಸ್ವಿ ಮಾಡಬೇಕು ಅಂತ ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಅದರ ಜೊತೆಯಲ್ಲಿ ಈಗ ಈ ಯಶಸ್ಸು ಯಾರಿಗೆ, ಟೆರರ್ ಸಿನಿಮಾದ ಜೊತೆಗೆ, ತಂಡದ ಜೊತೆಗೆ ಆದಿತ್ಯ ಅವ್ರು ನಿಜವಾಗ್ಲೂ ಈ ಟೆರರಲ್ಲಿ ಯಶಸ್ವಿ ಖಂಡಿತ ಕಾಣ್ತಾರೆ, ಖಂಡಿತ ಕಾಣಬೇಕು ಅಂತ ನನ್ನ ಹಂಬಲ. ಖಂಡಿತವಾಗ್ಲೂ ಆಗಬೇಕು. ಇದಕ್ಕೆ ಮಾಧ್ಯಮದವರು ಸಹ ಬಹಳ ಸಹಕಾರ ಕೊಡಬೇಕು. ಯಾಕೆಂದರೆ ನೀವಿಲ್ಲದೆ ನಾವಿಲ್ಲ ಕಲಾವಿದರಿಗೆ ಯಾರ್ಯಾರು ನೀವೇ. ನಿಮ್ಮ ಒಂದು ಸಹಾಯ ಅಂತಂದರೆ ಒಂದು ರೀತಿಯಲ್ಲಿ ಪ್ರೋತ್ಸಾಹ ಅಂತ ಹೇಳ್ತಾ ಇದ್ದೀನಿ. ಆ ಪ್ರೋತ್ಸಾಹ ಯಾವ ರೀತಿ ಇರಬೇಕು ಅಂದರೆ ಥಿಯೇಟ್ರಿಗೆ ಜನರು ಬರಬೇಕು. ಆ ರೀತಿ ನೀವೆಲ್ಲರೂ ಪ್ರೋತ್ಸಾಹ ಮಾಡಿ ನಮ್ಮ ಆದಿತ್ಯ ಟೆರರ್ನ ಗೆಲ್ಲಿಸಿ ಅಂತಲೂ ಕೇಳ್ಕೊತಾ ಇದ್ದೀನಿ. ನಿಮ್ಮೆಲ್ರಿಗೂ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ. ಇವತ್ತು ನಮ್ಮನ್ನು ಕರೆಸಿದ್ದಾರೆ, ಈ ಒಂದು ಅವಕಾಶ ಮಾಡಿದ್ದಾರೆ, ನಿಜವಾಗ್ಲೂ ಖುಷಿ ಆಯಿತು ನನಗೆ. ಬಾಬು ಸರ್ ಥ್ಯಾಂಕ್ ಯು ಸರ್, ಆದಿತ್ಯ ಥ್ಯಾಂಕ್ ಯು ಕರೆದಿದ್ದಕ್ಕೆ ತುಂಬ ಸಂತೋಷ ಆಯಿತು. ಆದರೆ ಟೆರರ್ನ ಗೆಲ್ಲಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ, ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ತಾವೆಲ್ಲರೂ ಇದಕ್ಕೆ ಒಂದು ಒಮ್ಮತದಿಂದ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಕನ್ಯಾತಿಗಣ್ಯ ವ್ಯಕ್ತಿಗಳಿಗೆ ನನ್ನ ನಮಸ್ಕಾರಗಳು. ಚಿತ್ರದ ನಿರ್ಮಾಪಕರು, ನಿರ್ದೇಶಕರು, ಟೆಕ್ನಿಷಿಯನ್ಸು, ಹೀರೋಯಿನ್ಗಳು ಹಾಗೂ ನಿಮ್ಮೆಲ್ಲರೂ ಅಚ್ಚುಮೆಚ್ಚಿನ ಹೀರೋ ನಮ್ಮ ಆದಿತ್ಯ ಅವರಿಗೆ ದೇವರು ಒಳ್ಳೇದು ಮಾಡಲಿ, ಪಿಕ್ಚರ್ ಸಕ್ಸಸ್ಫುಲ್ ಕೊಡಲಿ, ಇನ್ನೂ ಒಂದು 100 ಪಿಕ್ಚರ್ ಮಾಡುವಂಥ ಶಕ್ತಿಗೆ ದೇವರು ಕೊಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತಿದ್ದೆ. ಎಲ್ಲ ದೊಡ್ಡವರು ಬಂದಿದ್ದಾರೆ, ಅವ್ರ ತಂದೆಯವ್ರ ಆಶೀರ್ವಾದ ಇದ್ರೆ ಸಾಕು. ಸಿಂಗ್ ಬಾಬು ಅವರು ಎಂಥ ದೊಡ್ಡ ಆರ್ಟಿಸ್ಟ್, ಎಂಥ ದೊಡ್ಡ ಡೈರೆಕ್ಟ್ರು, ಅಂಥವ್ರ ಮುಂದೆ ಬಂದಿದ್ದಾರೆ. ದಯವಿಟ್ಟು ಎಲ್ಲರ ಆಶೀರ್ವಾದ ಆಗಿರಲಿ. ಎಲ್ಲದಕ್ಕೆ ಹೆಚ್ಚಾಗಿ ನೀವು ಮಾಧ್ಯಮದವರು, ನೀವು ಚಿತ್ರದ ಹೈಲೈಟ್ ಮಾಡಿಸ್ಬೇಕಾದ್ರೆ ಜನಗಳು ನೋಡ್ತಾರೆ, ಖುಷಿ ಪಡ್ತಾರೆ. 7 ಕೋಟಿ ಜನರು ಅಟ್ಲೀಸ್ಟ್ 1 ಕೋಟಿ ಜನ ಸಿನಿಮಾ ಟಾಕೀಸ್ ಒಂದು ಪಿಕ್ಚರ್ ನೋಡಿದ್ರೆ ನಮ್ಮ ಬಟ್ಟೆ ತುಂಬುತ್ತೆ, ನಾವು ಹಾಕಿರೋ ದುಡ್ಡು ವಾಪಸ್ ಬರುತ್ತೆ ಅಂತ ಕೇಳ್ಕೊಂಡು ದಯವಿಟ್ಟು ಎಲ್ಲರಿಗೂ ವಂದನೆಗಳು, ನಮಸ್ಕಾರ. ಟೆರರ್ ಸಕ್ಸಸ್ಫುಲ್ ಆಗಲಿ ಅಂತ ಕೇಳ್ಕೊಡ್ತೀನಿ. ಟೆರರ್ ಅಮೆರಿಕ, ಇರಾನು ಎಲ್ಲ ಕಡೆ ಇಡೀ ಪ್ರಪಂಚಕ್ಕೆ ಒಂಥರ ಟೆರರ್ ಆಗ್ತಾ ಇದೆ. ಬಟ್ ನಮ್ಮ ದೇಶ ಶಾಂತಿಯಾಗಿರುತ್ತೆ, ಇದ್ದೇ ಇರುತ್ತೆ. ಯಾಕಂದ್ರೆ ನಾವು ಶಾಂತಿಯುತವಾಗಿರುವಂಥ ಜನ. ಸೊ ಈ ಟೆರರ್ ಏನು ಸಿನಿಮಾ ಇದೆಯೋ ಹಾಡುಗಳು ಅದ್ಭುತವಾಗಿ ಬಂದಿದೆ. ಹರ್ಷ ಜನ ವಂಡರ್ಫುಲ್ ಜಾಬ್, ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದೀರಿ ಸರಸ್ವತಿ ಜನ. ಅಫ್ಕೋರ್ಸ್ ನಾಗೇಂದ್ರ ಪ್ರಸಾದ್ ಜಿ ಭಾಳ ಅದ್ಭುತವಾಗಿ ಬರೆದಿದ್ದೀನಿ. ಕೈಲಾಶ್ ಕಿರಾರ್ ತುಂಬ ಚೆನ್ನಾಗಿ ಹೋಗ್ತಾ ಇದೆ. 2-3 ಬರೆದಿದ್ದಿಲ್ಲ, ಅದರಲ್ಲಿ 3 ಸಾಂಗ್ಸ್, ಎಲ್ಲ ಸಾಂಗ್ಸು ನೀವೇ. ಸೊ ಆಲ್ ಸಾಂಗ್ಸ್ ಆರ್ ಸೂಪರ್, ತುಂಬ ಚೆನ್ನಾಗಿ ಬಂದಿದೆ. ಹೋದ ವರ್ಷ ಒಂದು ಒಳ್ಳೆ ಈ ವೇದಿಕೆಗೆ ಬಂದಾಗ ಒಳ್ಳೆ ಸುದ್ದಿ ಅಲ್ಲ ಅದು, ಆದರೂ ಕೂಡ ಹಂಚ್ಕೊಳ್ಳೇಬೇಕು ಪತ್ರಿಕಾ ಮಿತ್ರ. ಒಂದು ಹಾಡು ಹಿಟ್ಟಾಗಿಲ್ಲ ನೋಡಿ, ಸೂಪರ್ ಡೂಪರ್ ಆಗಿ ಅಂತ ಹೇಳಿದ್ರು ಬಿಟ್ಟಣ್ಣ. ಇದೆಂಥ ದುರಂತ ಅಂದರೆ ರಾಜೇಂದ್ರ ಸಿಂಗ್ ಬಾಬು ಸಾಹೇಬ್ ಹೇಳಿದಂಗೆ ದುರಂತ ಸೂಪರ್ ಆಗಿ ಹೋಗ್ತಾ ಇದೆ. ನಮ್ಮಲ್ಲಿ ದುರಂತ ಆಗಿಬಿಟ್ಟಿದೆ. ಒಂದು ಹಾಡು ಕನ್ನಡದಲ್ಲಿ ಸೂಪರ್ ಡೂಪರ್ ಹಿಟ್ಟಾಗಿಲ್ಲ ಒಂದು ವರ್ಷ, ಇಡೀ ವರ್ಷದಲ್ಲಿ ಅಂತ 350-360 ಸಿನಿಮಾಗಳು ಮಾಡಿ ನಿಜವಾಗ್ಲೂ ಎಷ್ಟು ನೋವಾಗ್ತಾ ಇದೆ ಅಂತಂದ್ರೆ, ಇದು ಯಾರು ಇದಕ್ಕೆ ಕಾರಣ ನನಗಂತೂ ಅರ್ಥ ಆಗ್ತಾ ಇಲ್ಲ. 50-60 ಪಿಕ್ಚರ್ ಕೊಡೋ ಸರ್ ಬಟ್ ಮುತ್ತಿನ ಹಾರ ಬಂಧನ ಟೈಮಲ್ಲಿ ವರ್ಷಕ್ಕೆ ಅಟ್ಲೀಸ್ಟ್ 15-20 ಪಿಕ್ಚರ್ ಸೂಪರ್ ಹಿಟ್ ಆಗಿದೆ. ಪಿಕ್ಚರು ಹಿಟ್ ಆಗಿರೋದು, ಹಾಡುಗಳು ಹಿಟ್ ಆಗಿರೋದು. ಸೊ ಸಕ್ಸಸ್ ರೇಟ್ ಭಾಳ ಕಮ್ಮಿ ಆಗ್ತಾ ಇದೆ. ಇದಕ್ಕೆ ಏನು ಕಾರಣ ಗೊತ್ತಾಗಲ್ಲ. ಅದು ತಕ್ಕನಾಗಿ ಇನ್ನೊಂದು ಟೆಕ್ನಾಲಜಿ AI ಇವಾಗ ಏನು ಬರ್ತಾ ಇದೆಯೋ, ಸಿನಿಮಾ ಇಂಡಸ್ಟ್ರಿ ಏನಾಗುತ್ತೋ, ಮ್ಯೂಸಿಕ್ ಇಂಡಸ್ಟ್ರಿ ಏನಾಗುತ್ತೋ, ಬೇರೆ ಇಂಡಸ್ಟ್ರಿಗಳು ಏನಾಗುತ್ತೋ ಗೊತ್ತಿಲ್ಲ ನಮಗೆ. ಯಾಕಂದರೆ ಒಂಥರ ಕಗ್ಗತ್ತಲ್ಲಿ ಕೂತಿದ್ದೀವಿ, ಇಷ್ಟೊತ್ತು ಅದೇ ಡಿಸ್ಕಷನ್ ಮಾಡ್ತಾ ಇದೆ. ಮುಂದಕ್ಕೆ ಏನು ಅಂತ ಗೊತ್ತಿಲ್ಲ. ಯಾಕಂದರೆ 200 ಕೋಟಿ ಅವಾಗ ಆಗ್ತಾ ಇದ್ದಿದ್ದು ಸಿನಿಮಾ ಇವಾಗ 20 ಲಕ್ಷದಲ್ಲೂ ಕೂಡ ಮಾಡ್ಬೋದು. ಈ ಟೆಕ್ನಾಲಜಿ ಅಷ್ಟು ಚೆನ್ನಾಗಿದೆ. ಬಟ್ ಏನು ನೆಕ್ಸ್ಟ್ ಹಿಂಗೆ ಟೆಕ್ನಿಷಿಯನ್ಸ್ಗೆ ಏನಾಗುತ್ತೆ, ಕಲಾವಿದರಿಗೆ ಏನಾಗುತ್ತೆ, ಸಂಗೀತಗಾರರಿಗೆ ಏನಾಗುತ್ತೆ ಅನ್ನೋದು ವಿ ಹ್ಯಾವ್ ನೋ ಐಡಿಯಾ. ಸೊ ವಿ ಹ್ಯಾವ್ ಟು ಕಾಂಪೀಟ್ ವಿತ್ ಟೆಕ್ನಾಲಜಿ. ಏನು ಮಾಡೋಕ್ಕಾಗಲ್ಲ ಕಲಿಸಿದ್ರು ಅಲ್ವಾ. ಸೊ ಈ ಪಿಕ್ಚರ್ ಅಂತೂ ಟ್ರೈಲರ್ ಭಾಳ ಅದ್ಭುತವಾಗಿ ಮೂಡಿ ಬಂದಿದೆ. ಇಟ್ಸ್ ಅ ವಂಡರ್ಫುಲ್, ಆದಿತ್ಯ has done a wonderful job. Looking always you are smart, you are looking very smart in this movie. I wish you all the best. Director ಹೆಸರು ಮಾಡ್ತೀನಿ ನಾನು, ಸಾರಿ ರಂಜನ್ ಅವರೇ, ಇದು ಮೊದಲನೇ ಚಿತ್ರ ಅಲ್ಲ ನಿಮ್ಮದು, ತುಂಬ ಚೆನ್ನಾಗಿ ಮಾಡಿದ್ದೀರಿ. ಐ ವಿಶ್ ಯು ಆಲ್ ದ ಬೆಸ್ಟ್.